ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದ 4ನೆಯ ಭಾನುವಾರದಲ್ಲಿದ್ದೇವೆ. ಪ್ರಿಯರೇ, ತಪಸ್ಸು ಕಾಲದ 4ನೆಯ ಭಾನುವಾರವನ್ನು ಲತೀನ್ ಭಾಷೆಯಲ್ಲಿ ಲೆತಾರೆ ಭಾನುವಾರ, ಅಂದರೆ ಸಂತೋಷದ ಹರುಷದ ಭಾನುವಾರವೆಂದು ಕರೆಯುತ್ತಾರೆ. ಕಾರಣ, ಕ್ರಿಸ್ತನ ಪುನರುತ್ಥಾನದ ನಿರೀಕ್ಷೆಯಲ್ಲಿರುವ ನಮ್ಮನ್ನು ಸಂಭ್ರಮಿಸಲು ಈ ಭಾನುವಾರ ಕರೆ ನೀಡುತ್ತಾ ಇದೆ. ಇನ್ನು 21 ದಿನಗಳಲ್ಲಿ ನಾವು ಕ್ರಿಸ್ತನ ಪುನರುತ್ಥಾನದ ಹಬ್ಬವನ್ನು ಆಚರಿಸಲಿದ್ದೇವೆ. ಪ್ರಿಯರೇ, ಈ ಭಾನುವಾರವು ನಮಗೆ ದೇವರ ಕರುಣೆ, ಅನುಕಂಪ, ಕ್ಷಮೆಯ ಮಹತ್ವದ ಬಗ್ಗೆ ತಿಳಿಸುತ್ತಾ ಇದೆ. ನಮ್ಮ ಜೀವೋದ್ಧಾರ ನಮ್ಮ ಪ್ರಯತ್ನದ ಫಲವಲ್ಲ, ದೇವರಿತ್ತ ವರಪ್ರಸಾದ. ಹಾಗಾಗಿ ಈ ತಪಸ್ಸು ಕಾಲದಲ್ಲಿ ಮನಪರಿವರ್ತನೆ ಮತ್ತು ಪಶ್ಚಾತ್ತಾಪದ ಮೂಲಕ ಕ್ರಿಸ್ತನ ಶಿಲುಬೆ ಹಾದಿಯಲ್ಲಿ ಪಾಲುಗೊಳ್ಳುತ್ತಾ, ಹೇಗೆ ನಾವು ದೇವರಿಂದ ಕ್ಷಮೆಯನ್ನು ಪಡೆದಿದ್ದೇವೋ ಅದೇ ಕ್ಷಮೆಯನ್ನು ನಮ್ಮ ಸಹೋದರ ಸಹೋದರಿಯರಿಗೂ ನೀಡಲು ಈ ಭಾನುವಾರ ಕರೆ ನೀಡುತ್ತಾ ಇದೆ. ಈ ಎಲ್ಲ ವರಗಳಿಗಾಗಿ ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಲೂಕರ ಶುಭ ಸಂದೇಶ ಅಧ್ಯಾಯ 15 ವಾಕ್ಯಗಳು 1-3, 11-32 ತನಕ ನಾವು ಆಲಿಸುತ್ತೇವೆ. ಪ್ರಿಯರೇ, ಯೇಸು ಹೇಳಿದ ಕಥೆಗಳಲ್ಲಿ ಎಲ್ಲರಿಗೂ ಬಲು ಇಷ್ಟವಾಗುವ, ಮತ್ತೆ ಮತ್ತೆ ಕೇಳಬೇಕೆನಿಸುವ ಕತೆ ದುಂದುಗಾರನ ಮಗನ ಕತೆ. ಕತೆಗಳಲ್ಲೇ ಅದ್ಭುತ ಕತೆ, ಒಮ್ಮೆಗೆ ಕುತೂಹಲ, ಆಶ್ಚರ್ಯ, ದುಗುಡ ಹುಟ್ಟಿಸುವ, ನಂಬಲು ಅಸಾಧ್ಯ ಎನಿಸುವಂತಹ ಕತೆ. ಪ್ರಿಯರೇ, ಲೂಕನ ಶುಭ ಸಂದೇಶ ಅಧ್ಯಾಯ 15ರಲ್ಲಿ ನಾವು 3 ಸಾಮತಿಗಳ ಬಗ್ಗೆ ಓದುತ್ತೇವೆ. ಈ 3 ಸಾಮತಿಗಳನ್ನು ಕರುಣೆಯ ಸಾಮತಿಗಳು ಎಂದು ಕರೆಯಬಹುದು. ಇಡೀ ಶುಭ ಸಂದೇಶದ ಸಾರಾಂಶ ನೀಡುವ ಈ ಭಾಗವನ್ನು ಶುಭ ಸಂದೇಶಗಳ ಶುಭ ಸಂದೇಶ ಎಂದು ಕರೆಯಬಹುದು. ಇಲ್ಲಿ ಯೇಸುಸ್ವಾಮಿ ದುಂದುಗಾರ ಮಗನ ಕಥೆಯ ಮುನ್ನ 2 ಕಥೆಗಳನ್ನು ಹೇಳುತ್ತಾರೆ. ಮೊದಲನೆಯದು ಕಳೆದು ಹೋದ ನಾಣ್ಯದ ಕತೆ ಮತ್ತು ಕಳೆದು ಹೋದ ಕುರಿಯ ಕತೆ. ಈ 2 ಕಥೆಗಳು ಬಹಳ ಮುಖ್ಯ. ಈ ಕಥೆಗಳನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಈ ದುಂದುಗಾರ ಮಗನ ಕಥೆಯ ನಿಜವಾದ ಅರ್ಥ ಗೊತ್ತಾಗುತ್ತೆ. ಕಳೆದು ಹೋದ ನಾಣ್ಯ ಸಿಕ್ಕಿದಾಗ ಆ ಮಹಿಳೆ ತನ್ನ ಸ್ನೇಹಿತರನ್ನ, ಸಂಬಂಧಿಕರನ್ನ ಕರೆದು ಸಂಭ್ರಮ ಪಡುತ್ತಾಳೆ. ಕಳೆದು ಹೋದ ಕುರಿ ಸಿಕ್ಕಾಗಲೂ ಕೂಡ ಅವರು ಸಂಭ್ರಮ ಪಡುತ್ತಾರೆ. ಆದರೆ ಕಳೆದು ಹೋದ ಮಗ ಸಿಕ್ಕಾಗ ತಂದೆ ಸಂಭ್ರಮ ಪಡುತ್ತಾನೆ, ಹಿರಿಯ ಮಗ ಸಂಭ್ರಮ ಪಡುವುದಿಲ್ಲ. ಕ್ರಿಸ್ತ ಈ ಸಾಮರ್ಥ್ಯ ಮೂಲಕ ಹೇಳ್ತಾ ಇರೋದು, ಒಂದು ನಾಣ್ಯ ಸಿಕ್ಕಾಗ ನೀವು ಸಂಭ್ರಮ ಪಡುತ್ತೀರಿ, ಒಂದು ಕುರಿ ಸಿಕ್ಕಾಗ ನೀವು ಸಂಭ್ರಮ ಪಡುತ್ತೀರಿ. ಆದರೆ ತಪ್ಪು ಹಾದಿಯಲ್ಲಿ ನಡೆದ ವ್ಯಕ್ತಿ, ತಪ್ಪು ಮಾಡಿದ ವ್ಯಕ್ತಿ ತನ್ನ ತಪ್ಪನ್ನು ಅರಿತುಕೊಂಡು ಮನಪರಿವರ್ತನೆ ಹೊಂದಿ ಹೊಸ ಜೀವನವನ್ನು ಪ್ರಾರಂಭಿಸಲು ಮುಂದಾದಾಗ ನೀವು ಆತನನ್ನು ಕ್ಷಮಿಸುವುದಿಲ್ಲ, ಆತನನ್ನು ಸ್ವೀಕರಿಸುವುದಿಲ್ಲ ಎಂದು ಜನರಿಗೆ ಮನವರಿಕೆ ಮಾಡುವ ಸಲುವಾಗಿ ಈ ಸಾಮತಿಯನ್ನು ಅವರು ನುಡಿಯುತ್ತಾರೆ. ಪ್ರಿಯರೇ, ಈ ಸಾಮತಿಯ ಹಿನ್ನೆಲೆ ನಮಗೆ ಅರ್ಥವಾಗಬೇಕಾದರೆ ಯೇಸುಸ್ವಾಮಿಯ ಜೀವನವನ್ನು ನಾವು ನೋಡಬೇಕು. ಯೇಸುವಿನ ಬೋಧನೆಯನ್ನು ಕೇಳಲು ಹಾದಿ ಬೀದಿಗಳಿಂದ ಬಂದಿರುವ ಜನರು ಯೇಸುವಿನ ಸುತ್ತಲೂ ಸೇರಿರ್ತಾ ಇದ್ರು. ಫರಿಸಾಯರು, ಧರ್ಮಶಾಸ್ತ್ರಿಗಳು ಕೂಡ ಇರ್ತಾ ಇದ್ರು. ನಾವು ಮಾತ್ರ ದೇವರ ಬೋಧನೆ ಕೇಳಲು ಅರ್ಹರು, ಬಾಧ್ಯಸ್ಥರು, ದೇವರ ಮಕ್ಕಳು, ಉತ್ತಮರು, ದೇವರ ಆಜ್ಞೆಯ ಪ್ರಕಾರ ಜೀವನವನ್ನು ಮಾಡುವವರು ಎಂಬ ಅಹಂಭಾವನೆ ಈ ಫರಿಸಾಯರಲ್ಲಿ, ಧರ್ಮಶಾಸ್ತ್ರಿಗಳಲ್ಲಿ ಇತ್ತು. ಹಾಗಾಗಿ ಇವರು ಪಾಪಿಗಳನ್ನು, ವೇಶ್ಯೆಯರನ್ನು ಸಮಾಜದಿಂದ ಬಹಿಷ್ಕೃತ ಮಾಡಿದರು. ಸಾಮಾನ್ಯ ಜನರೊಂದಿಗೆ, ಸುಂಕ ವಸೂಲಿಯವರೊಂದಿಗೆ ಇವರು ಸೇರ್ತಾ ಇರಲಿಲ್ಲ. ಆದರೆ ಯೇಸುಸ್ವಾಮಿ ಎಲ್ಲರೊಂದಿಗೂ ಬೆರೆಯುತ್ತಾ ಇದ್ರು. ಪಾಪಿಗಳ ಮನೆಗೆ ಹೋಗ್ತಾ ಇದ್ರು, ಸುಂಕ ವಸೂಲಿಯವರ ಮನೆಗೆ ಹೋಗ್ತಾ ಇದ್ರು. ಹಾಗಾಗಿ ಯೇಸುಸ್ವಾಮಿಯ ಈ ಜೀವನ ಶೈಲಿಯನ್ನು ಗಮನಿಸಿ ಅವರು ಗೊಣಗುಟ್ಟುತ್ತಾರೆ. ಈತ ನಿಜವಾಗಿಯೂ ದೇವರ ಕುವರನಾಗಿದ್ದರೆ, ಒಬ್ಬ ಪ್ರವಾದಿಯಾಗಿದ್ದರೆ, ಒಬ್ಬ ಗುರುವಾಗಿದ್ದರೆ ಹೇಗೆ ಪಾಪಿಗಳೊಂದಿಗೆ ಈತ ಸುಲಭವಾಗಿ ಬೆರೆಯುತ್ತಾನೆ, ಹೇಗೆ ಪಾಪಿಗಳೊಂದಿಗೆ ಈತ ಕೂತು ಊಟ ಮಾಡುತ್ತಾನೆ ಎಂದು ಗೊಣಗುತ್ತಾರೆ. ಆಗ ಕ್ರಿಸ್ತ ಅವರಿಗೆ
ನಿಜವಾದ ದೇವರ ಪರಿಚಯವನ್ನು ಮಾಡುವ ಸಲುವಾಗಿ ಈ ಕಥೆಯನ್ನು ಅವರು ತಿಳಿಸುತ್ತಾರೆ. ಈ ಕಥೆಯಲ್ಲಿ ಕಾಣಬರುವ 3 ಮುಖ್ಯ ಪಾತ್ರಗಳು ನಮ್ಮ ಜೀವನಕ್ಕೆ ದೊಡ್ಡ ಪಾಠವನ್ನು ಕಲಿಸುತ್ತಾ ಇವೆ ಪ್ರಿಯರೇ. ಈ ಕಥೆಯಲ್ಲಿ ಬರುವ ಈ 3 ಮುಖ್ಯ ಪಾತ್ರಗಳು ತಂದೆ, ಹಿರಿಯ ಮಗ ಮತ್ತು ಕಿರಿಯ ಮಗ. ನಾವು ಯಾರನ್ನ ಪ್ರತಿನಿಧಿಸುತ್ತಾ ಇದ್ದೇವೆ ಎಂಬುದನ್ನು ಇಂದು ನಾವು ಆತ್ಮಾವಲೋಕನ ಮಾಡಿಕೊಳ್ಳೋಣ. ಮೊದಲನೇದಾಗಿ ಕಿರಿಯ ಮಗ. ಆತ ಬಂದು ಕೇಳ್ತಾನೆ, ನನ್ನ ಪಾಲಿನ ಆಸ್ತಿಯನ್ನು ಕೊಟ್ಟು ಬಿಡು. ಆಸ್ತಿಯನ್ನು ತೆಗೆದುಕೊಂಡವನೇ ತಿರುಗಿ ನೋಡದೆ ತಂದೆಗೆ ಅಗೌರವವನ್ನು ಸೂಚಿಸಿ, ತಂದೆಯ ಪ್ರೀತಿಯನ್ನು ತಿರಸ್ಕರಿಸಿ, ತಾನು ಉಂಡು ಬೆಳೆದ ಮನೆಯನ್ನು, ತನ್ನ ರಕ್ತ ಸಂಬಂಧವನ್ನೇ ಕಡಿದುಕೊಂಡು ತನ್ನ ಮನೆಯ ಸ್ಥಾನಮಾನವನ್ನು, ಮರ್ಯಾದೆಯನ್ನು ಹಾಳು ಮಾಡಿ ಆತ ದೂರ ದೇಶಕ್ಕೆ ಹೋಗದ. ಕ್ಷಣಿಕ ಸುಖಕ್ಕಾಗಿ ಪ್ರೀತಿಯ ತಂದೆಯನ್ನು ತೊರೆದು ಮೋಜಿನ ಜೀವನವನ್ನು ಮಾಡಿದ. ದೂರ ದೇಶಕ್ಕೆ ಹೋಗಿ ಆತ ಗಳಿಸಿದ್ದಾದರೂ ಏನು? ಯಾರ ಪ್ರೀತಿಯನ್ನು ಪಡೆದ? ಪ್ರೀತಿಯಿಂದ ದೂರ ಹೋದವನಿಗೆ ಪ್ರೀತಿಯ ಸ್ವರ ಕೇಳಿಸಲಿಲ್ಲ. ಅಹಂಕಾರ, ಹಣದ ದರ್ಪದಿಂದ ಮನೆ ಬಿಟ್ಟವನು ಬಿಕಾರಿಯಾಗಿ ಚಿಂದಿ ಬಟ್ಟೆಯಲ್ಲಿ ಬಂದಿದ್ದ. ಇಂದು ನಾವು ಆ ಕಿರಿಯ ಮಗನೊಂದಿಗೆ ನಮ್ಮನ್ನು ಹೋಲಿಕೆ ಮಾಡಿಕೊಳ್ಳೋಣ. ನಾವು ಕೂಡ ಅನೇಕ ಬಾರಿ ದೇವರ ಪ್ರೀತಿಯಿಂದ ಬಹುದೂರ ಹೋಗಿದ್ದೇವೆ. ಪದೇ ಪದೇ ಪಾಪ ಮಾಡುವ ಮೂಲಕ ಆ ದೇವರ ಪ್ರೀತಿಯ ಮನೆಯನ್ನು ತೊರೆದಿದ್ದೇವೆ. ದೇವರ ಪ್ರೀತಿಯ ಬಾಹುಗಳಿಂದ ಬಲವಂತವಾಗಿ ಬಿಡಿಸಿಕೊಂಡು ದೂರದ ದೇಶದಲ್ಲಿ ಪ್ರೀತಿಯ ಹುಡುಕಾಟದಲ್ಲಿದ್ದೇವೆ. ನಮಗಾಗಿ ರಕ್ತವನ್ನು ಸುರಿಸಿ ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡಿದ ಆ ದೇವರನ್ನು ತೊರೆದು ನಮ್ಮನ್ನು ಅವರ ಕೈಯಲ್ಲಿ ಚಿತ್ರಿಸಿಕೊಂಡಿರುವ ದೇವರ ಪ್ರೀತಿಯ ಸ್ವರಕ್ಕೆ ಇಂದು ನಾವು ಕುರುಡರಾಗಿದ್ದೇವೆ. ಹಾಗಾಗಿ ಆ ಕಿರಿಯ ಮಗನಂತೆ ನಾವು ನಮ್ಮ ತಪ್ಪನ್ನು ಅರಿತುಕೊಂಡು ಮನಪರಿವರ್ತನೆಗೊಂಡು ಪುನಃ ದೇವರ ಬಳಿಗೆ ಹಿಂದಿರುಗಿ ಬರಬೇಕಾಗಿದೆ. ಇನ್ನು ಎರಡನೆಯ ಪಾತ್ರ ಹಿರಿಯ ಮಗ. ಇಂದಿನ ಜಗತ್ತಿನಲ್ಲಿ ವಿಜೃಂಭಿಸುತ್ತಿರುವ ಸಮಸ್ಯೆ ಕನಿಕರಿಸುವ ತಂದೆ ಅಥವಾ ಮನತಿರುಗಿದ ಮಗನದಲ್ಲ. ನಾನು ಸರಿ, ನಾನೇಕೆ ಕ್ಷಮಿಸಬೇಕು, ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸಿದ್ದೇನೆ, ಧರ್ಮದ ಎಲ್ಲ ನಿಯಮಗಳನ್ನು ಪಾಲಿಸುತ್ತಿದ್ದೇನೆ ಎಂಬ ಮನೋಭಾವವುಳ್ಳ ಹಿರಿಯ ಮಗನ ವರ್ಗ. ಎಲ್ಲವೂ ಸರಿಯೇ, ಆದರೆ ನೀನು ನಿನ್ನ ತಂದೆಯ ಮನಸ್ಸನ್ನು ಅರಿಯಲಿಲ್ಲ. ಅನೇಕ ಬಾರಿ ನಾವು ಕೂಡ ಹಿರಿಯ ಮಗನಂತೆ ವರ್ತಿಸಿದ್ದೇವೆ. ಅನೇಕ ಬಾರಿ ನಾವು ತಪ್ಪು ಮಾಡಿದರೂ ನಮ್ಮ ತಪ್ಪನ್ನು ಸಮರ್ಥನೆ ಮಾಡಿಕೊಳ್ಳುತ್ತಾ ಬೇರೆಯವರ ಚಿಕ್ಕ ತಪ್ಪುಗಳನ್ನು ದೊಡ್ಡ ತಪ್ಪಾಗಿ ಮಾರ್ಪಡಿಸಿದ್ದೇವೆ. ಈ ಹಿರಿಯ ಮಗ ಸದಾಕಾಲ ತಂದೆಯ ಬಳಿಯೇ ಇದ್ದ, ಆದರೆ ತಂದೆಯ ಗುಣ ಅವನಲ್ಲಿ ಬರಲಿಲ್ಲ. ನಾವು ಕೂಡ ಪ್ರತಿನಿತ್ಯ ಬಲಿಪೂಜೆ ಅರ್ಪಿಸಬಹುದು, ಪ್ರತಿನಿತ್ಯ ಜಪಸರ ಮಾಡಬಹುದು, ಪ್ರತಿನಿತ್ಯ ಪ್ರಾರ್ಥನೆ ಮಾಡಬಹುದು, ಆದರೆ ದೇವರ ಗುಣ ನಮ್ಮಲ್ಲಿ ಇದೆಯಾ? ದೇವರಲ್ಲಿ ಇರುವ ಆ ಪ್ರೀತಿಯ ಗುಣ, ಕರುಣೆಯ ಗುಣ, ಕ್ಷಮಿಸುವ ಗುಣ, ದಯೆ ಇದು ನಮ್ಮಲ್ಲಿ ಇದೆಯಾ? ಕ್ಷಮಿಸುವ, ಪ್ರೀತಿಸುವ ಹೃದಯ ಶ್ರೀಮಂತಿಕೆ ನಮ್ಮಲ್ಲಿ ಇಲ್ಲದೆ ಹೋದಲ್ಲಿ ನಾವು ಆಚರಿಸುವ ಸಂಸ್ಕಾರಗಳು, ಬಲಿಪೂಜೆ ನಿಷ್ಫಲ. ನಮ್ಮ ಬಲಿಪೂಜೆ, ನಮ್ಮ ಸಂಸ್ಕಾರಗಳು ನಮ್ಮಲ್ಲಿ ಆ ದೇವರ ಸ್ವಭಾವವನ್ನು ರೂಪಿಸಬೇಕು. ಕ್ರಿಸ್ತನ ಬದುಕು ನಮ್ಮ ಬದುಕಾಗಬೇಕು. ಆಗ ಮಾತ್ರ ನಾವು ಭಾಗವಹಿಸುವ ಬಲಿಪೂಜೆಗೆ, ನಾವು ಭಾಗವಹಿಸುವ ಸಂಸ್ಕಾರಗಳಿಗೆ ಒಂದು ಅರ್ಥವನ್ನು ನಾವು ತಂದುಕೊಟ್ಟಂತೆ ಆಗುತ್ತೆ ಪ್ರಿಯರೇ. ಇನ್ನು ಈ ಕಥೆಯಲ್ಲಿ ಕಾಣಬರುವ ಪ್ರಮುಖ ಪಾತ್ರ ಆ ತಂದೆಯ ಪಾತ್ರ. ತಂದೆಯ ಅನುಕಂಪ, ಕರುಣೆ, ಕ್ಷಮೆಯನ್ನು ನಾವು ಇದರಲ್ಲಿ ಕಾಣುತ್ತೇವೆ. ಇಂದು ಆ ತಂದೆ ನಾವಾಗಬೇಕು. ಬಹಳ ಮಂದಿ ಕಿರಿಯ ಮಗನೊಂದಿಗೆ, ಹಿರಿಯ ಮಗನೊಂದಿಗೆ ಗುರುತಿಸಿಕೊಳ್ಳುತ್ತೇವೆ. ತಂದೆಯೊಂದಿಗೆ ಯಾರಾದರೂ ಗುರುತಿಸಿಕೊಳ್ಳುತ್ತೇವೆಯಾ? ಮಕ್ಕಳ ಜೊತೆ ಗುರುತಿಸಿಕೊಳ್ಳುವುದು ಸುಲಭ. ಅನೇಕ ಬಾರಿ ನಾವು ತಪ್ಪಿತಸ್ಥರು ಎಂಬ ದೃಷ್ಟಿಕೋನದಿಂದ ಕಿರಿಯ ಮಗನ ಜೊತೆ ಗುರುತಿಸಿಕೊಳ್ಳುತ್ತೇವೆ. ಆತನ ಪ್ರೀತಿಗೆ ಯಾವುದೇ ನಿರ್ಬಂಧಗಳಿಲ್ಲ. ಉಚಿತವಾಗಿ ಹರಿದು ಬರುವ ಪ್ರೀತಿಯದು. ಅಂತಹ ತಂದೆ ಇಂದು ನಾವಾಗಬೇಕಿದೆ ಪ್ರಿಯರೇ. ಈ ಕಥೆಯಲ್ಲಿ ತಂದೆಯೇ ಕೇಂದ್ರ ವ್ಯಕ್ತಿ. ಇಂದಿನ ಶುಭ ಸಂದೇಶ ನಮಗೆ ಕರೆ ನೀಡುವುದು, ನಾವು ಹಿರಿಯ ಮಗನಂತಾಗುವುದು ಬೇಡ, ಬದಲಾಗಿ ಆ ಪ್ರೀತಿಯ ತಂದೆಯಂತೆ ಆಗೋಣ. ನಮ್ಮ ದೇವರು ನಮ್ಮ ಪಾಪಗಳನ್ನು ಲೆಕ್ಕವಿಟ್ಟುಕೊಂಡು ನಮ್ಮನ್ನು
ದಂಡಿಸುವ ಶಿಕ್ಷಿಸುವ ದೇವರಲ್ಲ, ಬದಲಾಗಿ ಪ್ರೀತಿಸುವ ಕ್ಷಮಿಸುವ ದೇವರಾಗಿದ್ದಾರೆ. ಅಂತಹ ದೇವರ ಪ್ರೀತಿಯನ್ನು ಕ್ಷಮೆಯನ್ನು ಸವಿದಿರುವ ನಾವು ಕೂಡ ಪರರನ್ನು ಕ್ಷಮಿಸಲು ಮುಂದಾಗೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.